ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಅದನ್ನ ಇವಾಗ ಕೆಇಎಗೆ ಹಸ್ತಾಂತರ ಮಾಡ್ತಿದ್ದಾರೆ ಅಂತ. ಇದು ಡೈರೆಕ್ಟ್ ಆಗಿ KPSC ಕೆಇಎಗೆ ಕೊಡ್ತಿರೋಂಥದ್ದಲ್ಲ, ಗವರ್ಮೆಂಟ್ ಮುಖಾಂತರನೇ ಇದು ಕೊಡ್ತಿರೋಂಥದ್ದು. ಸೊ KPSC ನಾದ್ರು ಕಂಡಕ್ಟ್ ಮಾಡ್ಲಿ ಅಥವಾ KE ನಾದ್ರು ಕಂಡಕ್ಟ್ ಮಾಡ್ಲಿ, ನಾವೇನ್ ಮಾಡ್ಬೇಕಾಗತ್ತೆ, ಹೊಸದಾಗಿ ಪ್ರಿಪರೇಷನ್ ನಡೆಸಲೇಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಇದು ಹಳೆ ನೋಟಿಫಿಕೇಶನ್ ಆಗಿದೆ ಅಂತಂದ್ರೆ ನೀವು KPSC ಕಾಲ್ ಫಾರ್ಮ್ ಮಾಡಿದಾಗ ಅಪ್ಲಿಕೇಶನ್ ಹಾಕಿದ್ದೀರಾ, ಓಕೆನಾ? ಯಾವಾಗ ನೋಟಿಫಿಕೇಶನ್ ಮಾಡಿತ್ತು ಈ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಅಂದ್ರೆ 20/9/2024 ಆಲ್ರೆಡಿ ನೋಟಿಫಿಕೇಶನ್ ಮಾಡಿತ್ತು. ಕಾರಣಾಂತರಗಳಿಂದ ಅಂತಂದ್ರೆ ಒಳ ಮೀಸಲಾತಿ ವಿಷಯದಿಂದ ಇದು ಹೋಲ್ಡ್ ಆಗಿತ್ತು. ಸೊ ಇವಾಗ ಪ್ರೆಸೆಂಟ್ ಅವರು KEಗೆ ಕೊಡ್ತಿರೋದ್ರಿಂದ ಅದನ್ನ ಏನ್ ಮಾಡ್ತಾರೆ, ಹೊಸದಾಗಿ KE ಬೋರ್ಡ್ ಅವರು ನೋಟಿಫಿಕೇಶನ್ ಮಾಡ್ತಾರೆ. ಸೊ ಯಾರ್ಯಾರು ಅವಾಗ ಎಲಿಜಿಬಲ್ ಇದ್ರೆ ಅವರು ಕೂಡ ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅಂಡ್ ಇವಾಗ ಆಲ್ರೆಡಿ ಯಾರು BSc, ನಾನು ಹೇಳ್ತೀನಿ ಎಜುಕೇಶನ್ದು ಮತ್ತೆ ಏಜ್ ಲಿಮಿಟ್ ಎಲ್ಲ ಡಿಸ್ಕಸ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಅವರು ಕೂಡ ಏನ್ ಮಾಡ್ಬೇಕಾಗತ್ತೆ, ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅವ್ರು ಏನ್ ಫೀಸ್ ಇಡ್ತಾರೋ ಅದನ್ನ ಇನ್ನೊಮ್ಮೆ ನಾವು ಪೇ ಮಾಡ್ಬೇಕಾಗತ್ತೆ, ಓಕೆನಾ? ಸೊ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸೊ ಆ ನೋಟಿಫಿಕೇಶನ್ ಅಲ್ಲಿ ಏನೇನೆಲ್ಲ ಏಜ್ ಲಿಮಿಟ್ ಇರ್ಬೋದು ಮತ್ತೆ ಸಿಲೆಬಸ್ ಬಂತು ಅಂದ್ರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ ಸಿಲೆಬಸ್ ತುಂಬಾ ಲೆಂತಿ ಇದೆ. ಸೊ ಇದನ್ನೇ ನಾವು ಮಾತಾಡ್ಕೊಳ್ತಾ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ಇದ್ರಲ್ಲಿ ನಾನು ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಏಜ್ ಲಿಮಿಟ್ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಲೇಟೆಸ್ಟ್ ನೋಟಿಫಿಕೇಶನ್ ಏನಿದೆ, KPSC ನೋಟಿಫಿಕೇಶನ್ ಏನಾಗಿತ್ತು ಅದ್ರ ಪ್ರಕಾರ ನಾನು ಇಲ್ಲಿ ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಅಲರ್ಟ್ ಆಗಿ ಬೇಗ ಬೇಗ ಪ್ರಿಪರೇಷನ್ ಶುರು ಮಾಡಿ ಅಂತ ಹೇಳ್ತಾ, ಇಲ್ಲಿ ಲಾಸ್ಟ್ ಅಲ್ಲಿ ಯಾವ ತರ ಇದು ಗ್ರೂಪ್ B ಲೆವೆಲ್ ಬರುತ್ತೆ. ಗ್ರೂಪ್ B ಹುದ್ದೆಗಳಿವೆರಡೂ ಕೂಡ ಯಾವುದು, ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ ಅನ್ನೋದು. ಅವಾಗ 86 ಪೋಸ್ಟ್ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಬಂತು ಅಂದಾಗ 586 ಪೋಸ್ಟ್ಗಳಿತ್ತು. ಬಟ್ ಇದು ಇವಾಗ ಪ್ರೆಸೆಂಟು ಚೇಂಜ್ ಆಗಿದೆ, ಅಪ್ಡೇಟೆಡ್ ಆಗಿದೆ. ಇದು ನಿಮಗೆ ಅರೌಂಡ್ 600+ ಬರ್ಬೋದು. ಬಟ್ ಇವಾಗಿರೋದು 945 ಪೋಸ್ಟ್ ಇದೆ, ಎರಡು ಕೂಡ ಇನ್ಕ್ಲೂಡ್ ಆಗಿ, ಓಕೆನಾ? ಸೊ ಇದು ಅಂದ್ರೆ ಇದು ಯಾವ ತರ ಅಂದ್ರೆ ಬರೀ BSc ಅಗ್ರಿಕಲ್ಚರು ಮತ್ತೆ ಮಾರ್ಕೆಟಿಂಗ್ ಅದ್ರಲ್ಲಿ ಏನು ಸ್ಟ್ರೀಮ್ಸ್ಗಳು ಬರುತ್ತೆ ಅವ್ರು ಮಾತ್ರ ಅಪ್ಲೈ ಮಾಡ್ಬೇಕಾಗಿರೋದ್ರಿಂದ ಸೊ ಬೇರೆ ಡಿಗ್ರಿ ಹೋಲ್ಡರ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಏನಾಗ್ತಾರೆ, ಎಲಿಮಿನೇಟ್ ಆಗ್ತಾರೆ. ಸೊ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ರೆ ದಯವಿಟ್ಟು ಪ್ರಿಪ್ರೇಷನ್ ನಡೆಸಿ. ಸೊ ನೋಡಿ, ನೆಕ್ಸ್ಟ್ ಅಲ್ಲಿ ಇದು ನಿಮಗೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಸ್ವಲ್ಪ ಬ್ಲರ್ ಇದೆ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಇದು ಗೌರ್ಮೆಂಟ್ ಕಡೆಯಿಂದಾನೇ ಬಂದಿರುವಂತದ್ದು. ಸೊ ಅದರಲ್ಲಿ ಅವ್ರು ಏನ್ ಹೇಳ್ತಿದ್ರೆ, ಕೃಷಿ ಅಧಿಕಾರಿ ಬಂತು ಅಂದ್ರೆ ನಿಮಗೆ 128 ಹುದ್ದೆಗಳಿದೆ, ಸಹಾಯಕ ಕೃಷಿ ಅಧಿಕಾರಿ ಬಂತು ಅಂದ್ರೆ 817 ಹುದ್ದೆಗಳಿದೆ, ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾನು ಸಿಲೆಬಸ್ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ನೋಡ್ತಿದ್ದೀನಿ. ಇಲ್ಲಿ ಅವರು ಲೇಟೆಸ್ಟ್ ನೋಟಿಫಿಕೇಶನ್ KPSC ನೋಟಿಫಿಕೇಶನ್ ಮಾಡಿತ್ತು ಗೊತ್ತಾ? ಸೊ ಅವಾಗ ಇದನ್ನ ಈ ತರ ಕನ್ಸಿಡರ್ ಮಾಡಿದ್ರು. ಏನಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಪೋಸ್ಟ್ ಅಂತಾನೆ ನಾನು ಹೇಳಿದೆ 600 ಪೋಸ್ಟ್ ಇದೆ ಅಂತ, ಇವಾಗ ಕನ್ಸಿಡರ್ ಮಾಡೋಣ. ಫಾರ್ ಎಕ್ಸಾಂಪಲ್ 945 ಪೋಸ್ಟ್ ಅಂತ ಅಂದ್ರೆ 85% ಅಷ್ಟು, ಇದ್ರಲ್ಲಿ 85% ಅಷ್ಟು ಬರೀ ಈ 2 ಡಿಗ್ರಿಯವ್ರುಗಳಿಗೆ ಮಾತ್ರ ಎಲಿಜಿಬಲ್ ಇರ್ತಾರೆ. ಯಾರು ಅದು ಅಂತ ಅಂದ್ರೆ BSc ಅಗ್ರಿಕಲ್ಚರ್ ಮತ್ತೆ BSc ಆನರ್ಸ್ 4 years ಇರುತ್ತಲ್ಲ ಅಗ್ರಿಕಲ್ಚರ್. ಸೊ ಅವ್ರು ಮಾತ್ರ 85% ಅಷ್ಟು ಅವರು ಕಾಂಪೀಟ್ ಮಾಡ್ಬೋದು. ಸೊ ಹಾಗಾದ್ರೆ ಮಿಕ್ಕಿರೋ ಡಿಗ್ರಿಗಳು ಯಾವ್ದಾವ್ದು ಇದೆಯಪ್ಪ ಅಂತ ಅಂದ್ರೆ ಇಲ್ಲಿ 9 ಇದೆ. ಐ ಥಿಂಕ್ ಇದು ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಯಾಕಂದ್ರೆ ಇದು ಕ್ಲಾರಿಟಿ ಇದೆ. 15% ಮೇಗತ್ತಲ್ಲ, ಅದರಲ್ಲಿ ಯಾರ್ಯಾರು ಎಲಿಜಿಬಲ್ ಬರ್ತಾರೆ ಅಂತ ಅಂದ್ರೆ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ BTech ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ, BTech ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, BTech ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಓಕೆನಾ? ಸೊ ಇಷ್ಟು 9 ಡಿಗ್ರಿ ಹೋಲ್ಡರ್ಸ್ ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಅವ್ರಿಗೆ 15% ಆಫ್ ದಿ ಪೋಸ್ಟ್ ಮಾತ್ರ ಅಪ್ಲೈ ಆಗುತ್ತೆ, ಓಕೆನಾ? ಸೊ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಮೊದಲನೇದು ಅವಾಗ KPSC ನೋಟಿಫಿಕೇಶನ್ ಮಾಡಿತ್ತು, ಈಗ KE ನೋಟಿಫಿಕೇಶನ್ ಮಾಡ್ತಿರೋದ್ರಿಂದ ಇನ್ನೊಂದ್ಸತಿ ನೀವು ಅಪ್ಲೈ ಮಾಡಲೇಬೇಕಾಗತ್ತೆ. ಅಂಡ್ ಇನ್ನೊಂದು, ಇಷ್ಟು ಡಿಗ್ರಿ ಹೋಲ್ಡರ್ಸ್ ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಒಂದು. ಇನ್ನೊಂದು, ಏಜ್ ಲಿಮಿಟ್ ಬಂತು ಅಂತ ಅಂದಾಗ ನಿಮಗೆ
ಮಿನಿಮಮ್ 18 ಇಯರ್ಸ್ ಇರಲೇಬೇಕು. ಓಕೆನಾ? ಸೊ ಜನರಲ್ ಆಗಿ ನೀವು ಯಾವುದೇ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಜನರಲ್ಗೆ 35, OBC ಕ್ಯಾಟಗರಿಗಳಿಗೆ 38, ಮತ್ತೆ SC ST ಮತ್ತೆ ಕ್ಯಾಟಗರಿ 1 ಅವರಿಗೆ 40 ಇಯರ್ಸ್ ಇರುತ್ತೆ. ಜನರಲ್ ಆಗಿ ಇದ್ದೇ ಇರುತ್ತೆ ಅಷ್ಟು. ಎಕ್ಸೆಪ್ಟ್ ನಿಮಗೆ PSI ಆ ಥರದ್ದು ಫಿಸಿಕಲ್ ರಿಕ್ವೈರ್ಮೆಂಟ್ ಇರೋದಕ್ಕೆ ಮಾತ್ರ ಏಜ್ ಕಡಿಮೆ ಇರುತ್ತೆ. ಓಕೆನಾ? ಸೊ ಅವಾಗ ಏನಾಗಿತ್ತು, 3 ಇಯರ್ಸ್ ಏಜ್ ಲಿಮಿಟ್ ಅದು ಸಡ್ಲಿಕ್ಕೆ ಇತ್ತು. ಬಟ್ ಇವಾಗ ಪ್ರೆಸೆಂಟ್ ಏನಾಗಿದೆ, 5 ಇಯರ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ 5 ಇಯರ್ಸ್ ಅಂತ ಅಂದ್ರೆ ನಿಮಗಿದು ಜನರಲ್ ಮೆರಿಟ್ ಅವರು ಅಪ್ ಟು 40 ಇಯರ್ಸ್ ವರೆಗೂ ಕಾಂಪೀಟ್ ಮಾಡ್ಬೋದು. ಇದು 43 ಆಗುತ್ತೆ, ಇದು 45 ಆಗುತ್ತೆ. ಈಗ ಬರುವಂತಹ ಪ್ರತಿಯೊಂದು ಅಧಿಸೂಚನೆಗಳಿಗೂ ಏನಾಗಿದೆ, 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನೀವೇನಾದ್ರು ಇಲ್ಲಿ ನಾನು ಹೇಳಿರುವಂತಹ ಡಿಗ್ರಿ ನೀವೇನಾದ್ರು ಓದಿತ್ತು ಅಂತ ಅಂದ್ರೆ ದಯವಿಟ್ಟು ಪ್ರಿಪ್ರೇಷನ್ ಶುರು ಮಾಡಿ. ನೋಟಿಫಿಕೇಶನ್ ಆಗ್ಬೋದು. ಕೆಲವೊಬ್ರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಿದ್ದಾರೆ, ಮ್ಯಾಮ್ ಎಕ್ಸಾಮ್ ಯಾವಾಗ ಆಗುತ್ತೆ, ಮತ್ತೆ ಇನ್ನೊಂದ್ಸತಿ ಅಪ್ಲಿಕೇಶನ್ ಏನಾದ್ರು ಹಾಕ್ಬೇಕಾ ಅಂತ ಎಲ್ಲ. ಸೊ ಎಕ್ಸಾಮ್ ಆಗೇ ಆಗುತ್ತೆ. ಇವಾಗೆಲ್ಲ ನೋಟಿಫಿಕೇಶನ್ ಮಾಡ್ಬೇಕಂತ ಬಜೆಟ್ ಅಲ್ಲಿ ಹೇಳಿರೋದ್ರಿಂದ ನೋಟಿಫಿಕೇಶನ್ ಮಾಡ್ತಾರೆ. ಪ್ರಿಪ್ರೇಷನ್ ಶುರು ಮಾಡಬೇಕು. ನೋಟಿಫಿಕೇಶನ್ ಆದಾಗ ನಿಜವಾಗ್ಲೂ ಟೈಮ್ ಇರಲ್ಲ. ಅವಕಾಶ ಬಂದಾಗ ಕಣ್ಮುಚ್ಕೊಳ್ಬೇಡಿ. ಇವಾಗ ನಮ್ಮ ಹತ್ರ ಟೈಮ್ ಇದೆ, ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಮತ್ತೆ ನಿಮ್ಮ ಸಿಲೆಬಸ್ ಸ್ಪೆಸಿಫಿಕ್ ಟಾಪಿಕ್ ಅಲ್ಲಿ ನೋಡಿದಾಗ ತುಂಬಾ ದೊಡ್ಡದಿದೆ. GK ಹೇಗೋ ನಾವು ಮ್ಯಾನೇಜ್ ಮಾಡ್ಬೋದು. ಬಟ್ ನೀವು ಆ 3 ಇಯರ್ಸ್ 4 ಇಯರ್ಸ್ ಅಲ್ಲಿ ಏನು ಓದಿರ್ತಿರಲ್ಲ, ತುಂಬಾ ಇದೆ. ಸೊ ಇವಾಗಲೇ ಪ್ರಿಪ್ರೇಷನ್ ಶುರು ಮಾಡಿದ್ರೆ ಈ ಬೇರೆ ಡಿಗ್ರಿ ಹೋಲ್ಡರ್ಸ್ ಏನಿದ್ದಾರೆ ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಮ್ಮ ಸಂಸ್ಥೆ ವತಿಯಿಂದ GK ಸಬ್ಜೆಕ್ಟಿಗೆ, ಜನರಲ್ ನಾಲೆಡ್ಜ್ ಸಬ್ಜೆಕ್ಟಿಗೆ ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎರಡೂ ಹುದ್ದೆಗಳಿಗೂ ಕೂಡ ಏಪ್ರಿಲ್ 1ನೇ ತಾರೀಕಿನಿಂದ ಕ್ಲಾಸಸ್ಗಳು ಶುರು ಆಗ್ತಿದೆ. ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲೂ ಕೂಡ ಇರುತ್ತೆ. ಟೆಸ್ಟ್ ಸೀರೀಸು ಕೂಡ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾ, ಇಲ್ಲಿ ನಾನು ಏಜ್ ಏನು ಹೇಳ್ತಿದ್ದೀನಿ, ಇದು ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ನಾನು ಅದಕ್ಕೆ ಸಪ್ರೇಟ್ ಆಗಿ ಏನೂ ಹಾಕಿಲ್ಲ, ಅವಾಗಲೇ ಹೇಳಿದ್ದು ಅಷ್ಟೇ. ಡಿಗ್ರಿ ಹೋಲ್ಡರ್ಸ್ ಬಂತು ಅಂದಾಗ AO ಮತ್ತೆ AO ಎರಡಕ್ಕೂ ಕೂಡ ಸೇಮ್ ಇದೆ. ಸೊ ಇದಿಷ್ಟು ನಿಮಗೆ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನು, ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ನಿಮ್ಮ ಏಜ್ ಲಿಮಿಟ್ ಇಲ್ಲಿವರೆಗೂ ಸಿಗುತ್ತೆ ಅನ್ನೋದು. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸಿಲೆಬಸ್ ಏನಿದೆ, GKಲಿ ಏನಿದೆ, ಮತ್ತೆ ಬಂತು ಅಂದ್ರೆ ಇವಾಗ KPSC ಏನ್ ಮಾಡಿದ್ರು 300 ಮಾರ್ಕ್ಸಿಗೆ ಇಟ್ಟಿದ್ರು. KEಲಿ ಅದು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KPSCಲಿ ಹಿಂದೆ FDAಗೆ ಸೆಕೆಂಡ್ ಪೇಪರ್ ಅಲ್ಲಿ ಬರೀ ಏನು ಇದರ್ ಕನ್ನಡ ಅಥವಾ ಇಂಗ್ಲಿಷ್ ಇರ್ತಿತ್ತು 100 ಕ್ವಶನ್ಸ್. ಅದನ್ನ KEಗೆ ಕೊಟ್ಟಾಗ 3 ಮಾಡಿದ್ರು, ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಅಂತ. ಸೊ ಹಾಗೆ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗೋ 300 ಮಾರ್ಕ್ಸ್ ಆ ಥರ ಮಾರ್ಕ್ಸ್ ಅಲ್ಲಿ ಅಥವಾ ಟೈಮಲ್ಲಿ ವೇರಿ ಆಗ್ಬೋದು. ಅದು ಬಿಟ್ರೆ ಸಿಲೆಬಸ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಓಕೆನಾ? ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅದನ್ನ ನಾನು ಲಾಸ್ಟ್ ಇವಾಗ KPSC ಏನು ನೋಟಿಫಿಕೇಶನ್ ಮಾಡಿತ್ತು, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇದೆ ಮತ್ತೆ ಸಿಲೆಬಸ್ ಏನಿದೆ ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಲಾಸ್ಟ್ ವಿಡಿಯೋಗೆ ನಾನು ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡಿದೆ. ಕಮೆಂಟ್ ಸೆಕ್ಷನ್ ಕೂಡ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದ್ರೆ ಖಂಡಿತ ನಮ್ಮ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.